ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅವ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒಪ್ಪಿಸಿ ಮಂಜುನಾಥ್ ಅವ್ರನ್ನ ಕರ್ಕೊಬಂದು ಅವ್ರ ಮುಂದೆ ನಿಲ್ಲಿಸಿದ್ದೀವಿ. ಒಂದ್ ಕಡೆ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸಾಮಾಜಿಕವಾಗಿ ಜನಗಳ ಸೇವೆ ಮಾಡಿದಂತ ಮಂಜುನಾಥ್ ಅವರು ಒಂದ್ ಕಡೆ, ಅಧರ್ಮದಿಂದ, ಅಕ್ರಮದಿಂದ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಬಹಳ ಶ್ರೀಮಂತರಾಗಿ ಮೇಳ್ತಾ ಇರ್ತಕ್ಕಂಥ DK ಬ್ರದರ್ಸ್ ಒಂದ್ ಕಡೆ. ನೀವು ತೀರ್ಮಾನ ಮಾಡಿ ಧರ್ಮಕ್ಕೆ ಮತ ಹಾಕ್ತೀರಾ, ಅಧರ್ಮಕ್ಕೆ ಮತ ಹಾಕ್ತೀರಾ ಅಂತೇಳಿ. ಬಂಧುಗಳೇ, ಇವತ್ತು ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ಕಡೆ ಅವರು ಜನ ಬೆಂಬಲ ಇಲ್ಲ, ಬರೀ ದುಡ್ಡಿನ ಬೆಂಬಲದಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. ಏನ DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. DKC ನೋಟು, ಮಂಜುನಾಥ್ಗೆ ಓಟು. ಇವತ್ತು ಇದು ಅನಿವಾರ್ಯ. ಇವತ್ತು ಅನಿವಾರ್ಯ. ಬಹಳ ಉದ್ದುದ್ದ ನಾವು ಮಾತಾಡ್ಬೋದು, ನಾನು ಮಾತಾಡಕ್ ಹೋಗಲ್ಲ. ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು, ಸರ್ಕಾರ ಗ್ಯಾರಂಟಿ ನೆಪದಲ್ಲಿ ಇವತ್ತು ಸರ್ಕಾರ ಬರ್ಬಾದಾಗಿದೆ, ಸರ್ಕಾರ ದಿವಾಳಿ ಆಗಿದೆ, ಜನಗಳ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ, ಜನಸಾಮಾನ್ಯರ ಬದುಕು ಇವತ್ತು ಹೈರಾಣಾಗೋಗಿದೆ. ಬಂಧುಗಳಿಗೆ ಇದು ಪರಿವರ್ತನೆ ಕಾಲ. ಇವತ್ತು ಡಾಕ್ಟರ್ ಮಂಜುನಾಥ್ ರವರನ್ನ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಮೇಲಿದೆ. ನೀವೆಲ್ಲ ಅದಕ್ಕೋಸ್ಕರನೇ ಬಂದಿದ್ದೀರಿ. ನನಗನ್ಸುತ್ತೆ ಇವತ್ತು ಏನಾದರೂ ನಾವು ವ್ಯವಸ್ಥಿತವಾಗಿ ನಾವು ಇವತ್ತು ಮಂಜುನಾಥ್ ಅವ್ರಿಗೆ ಜನ ಕರೆದಿದ್ರೆ ಲಕ್ಷ ಲಕ್ಷ ಜನ ಇವತ್ತು ಬರ್ತಿದ್ರು. ಇವತ್ತು ಎಲ್ಲ ಕಡೆ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದ್ರು, ನಾವು ಸರಳವಾಗಿ ಹೋಗಿ 4 ಜನ ಹಾಕ್ಬಿಡುವ ಅಂತೇಳಿ. ಆದ್ರೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ. ನೀವು ಹಾಕ್ತಕ್ಕಂಥ ಓಟು ಬರೀ MP ಮಾಡೋದಿಲ್ಲ, ಇವರಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಮ್ಮ ಭಾಗದಲ್ಲಿ ಒಬ್ಬ MP, ಒಬ್ಬ ಸಜ್ಜನ, ಹೃದಯವಂತ, ಜನಸಾಮಾನ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಒಬ್ಬ, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬೆಂಬಲ ಇರಲಿ. ಸಾಕು. DK ಸುರೇಶ್ ಅವ್ರನ್ನ ನಾವೆಲ್ಲ ನಮ್ಮ ಸಹಾಯ, JDS ಸಹಾಯದಿಂದ 3 ಸತಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.